ಸಾರಿಗೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಒಂದು ಬಸ್ನಲ್ಲಿ 5 ವಿದ್ಯಾರ್ಥಿನಿಯರು ಮಾತ್ರ ಪ್ರಯಾಣವನ್ನ ಮಾಡಬೇಕಂತೆ. ಹೌದು, ಈ ಸ್ಟೋರಿಯನ್ನ ಸಾರಿಗೆ ಸಚಿವರು ನೋಡಲೇಬೇಕು. ಒಂದು ಬಸ್ಸಲ್ಲಿ 5 ವಿದ್ಯಾರ್ಥಿನಿಯರು ಮಾತ್ರ ಸಂಚಾರ ಮಾಡಬೇಕಂತೆ. ಹಾವೇರಿಯಲ್ಲಿ ಲೇಡಿ ಕಂಡಕ್ಟರ್ ಮಾಡಿರುವಂತಹ ಹೊಸ ನಿಯಮ ಇದು. ಹಾವೇರಿಯ ಲೇಡಿ ಕಂಡಕ್ಟರ್ ವಿಚಿತ್ರ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಬಸ್ ಹತ್ತಿದ್ರೆ ಕಂಡಕ್ಟರ್ ಮೇಡಮ್ ಕೆಳಗೆ ಇಳಿಸ್ತಾರಂತೆ. ಅಂದರೆ 5 ವಿದ್ಯಾರ್ಥಿನಿಯರಿಗಿಂತ ಹೆಚ್ಚಾಗಿ ಏನಾದ್ರು ವಿದ್ಯಾರ್ಥಿನಿಯರು ಅಥವಾ ಸ್ಟೂಡೆಂಟ್ಸ್ ಬಸ್ ಹತ್ತಿದ್ರೆ ಇಮ್ಮಿಡಿಯೇಟ್ ಆಗಿ ಆ ಕಂಡಕ್ಟರ್ ಮೇಡಮ್ ಬಸ್ನಿಂದ ಕೆಳಗಿಳಿಸ್ತಾರೆ. ಹಾಗಾಗಿ ಸಾರಿಗೆ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕು. ಆ ಬಸ್ಸಿಗೆ ಹೋದ್ರಿ ಇನ್ನೊಂದು ಬಸ್ಸಿಗೆ ಹೋಗ್ರಿ ಅಂತಾರೆ. ಎಲ್ರು ಹಂಗ ಅಂತಾರೆ. ಯಾವ ಬಸ್ಸಿಗೆ ಹೋದೆ ಅಂದ್ರೆ ಕೇಳಿದೆ ಅಂದ್ರೆ ನೀವು ನಮ್ಮ ಬಸ್ಸಿಗೆ ಜಾಸ್ತಿ ಬರ್ತೀರಿ ಅಂತಂತಾರೆ. ಮತ್ತೆ ಯಾವ ಬಸ್ಸಿಗೆ ಹೋಗ್ಬೇಕ್ರಿ? ಆ ಬಸ್ಸಿಂದ ಈ ಬಸ್ಸಿಗೆ, ಈ ಬಸ್ಸಿಂದ ಆ ಬಸ್ಸಿಗೆ. ಎಲ್ಲ ಬಸ್ಸರು ಹಿಂಗ ಅಂತಾರಿ, ಎಲ್ಲ ಬಸ್ಸರು ಹಿಂಗ ಅಂತಾರ. ಆ ಬಸ್ಸಿಗೆ ಹೋದ್ರಿ ಇನ್ನೊಂದು ಬಸ್ಸಿಗೆ ಹೋಗ್ರಿ ಅಂತಾರೆ. ಎಲ್ರು ಹಂಗ ಅಂತಾರೆ. ಯಾವ ಬಸ್ಸಿಗೆ ಹೋದೆ ಅಂದ್ರೆ ಅಂತಾರೆ. ವಿದ್ಯಾರ್ಥಿನಿಯರ ಜೊತೆ ಅನುಚಿತ ವರ್ತನೆಯನ್ನು ತೋರಿದ್ದಾರೆ ಲೇಡಿ ಕಂಡಕ್ಟರ್. ನಿಮಗೆ ನಮ್ಮ ಬಸ್ ಮಾತ್ರ ಹತ್ತೋಕಿರೋದ ಅಂತ ಆವಾಜ್ ಹಾಕಿದ್ದಾರೆ ಮೇಡಮ್. ಬೇರೆ ಬಸ್ಸಿಗೆ ಹೋಗಿ ನಮ್ಮ ಬಸ್ ಹತ್ತಬೇಡಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ ಲೇಡಿ ಕಂಡಕ್ಟರ್. ವಿದ್ಯಾರ್ಥಿನಿಯರಿಗೆ ಬೆದರಿಕೆ ಕೂಡ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಕ್ರಮ ಜರುಗಿಸಲೇಬೇಕು ಅಂತ ಸಾರಿಗೆ ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೂರಾನೂ ನೋಡಿದೆ, ಇವತ್ತು ಹೆಣ್ಮಕ್ಳು 4 ಗೋಡೆಗಷ್ಟೇ ಸೀಮಿತವಾಗಿದೆ. ಎಷ್ಟು ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿ ಸಂಚಾರ ಮಾಡಿ ವಿದ್ಯಾರ್ಜನೆಯನ್ನು ಮಾಡೋಣ ಅಂತಿದ್ರೆ ಅಲ್ಲಿರೋದು ಬೇರೆ ಯಾರೋ ಪುರುಷ ಕಂಡಕ್ಟರ್ ಅಲ್ಲ, ಲೇಡಿ ಕಂಡಕ್ಟರ್. ಶಿ ಹ್ಯಾಸ್ ಟು ಸಪೋರ್ಟ್. ಅವರು ನಿರ್ವಾಹಕಿ ಏನಿದ್ದಾರೆ ಅವರು ಸಹಕಾರವನ್ನು ಕೊಡಬೇಕಾಗತ್ತೆ. ಅದು ಬಿಟ್ಟು 5 ಜನ ವಿದ್ಯಾರ್ಥಿಯರು ಮಾತ್ರ ಹತ್ತಿ ಏನು ಉಳಿದವ್ರು ಬೇರೆ ಬಸ್ಸಿಗೆ ಬನ್ನಿ ಈ ರೀತಿ ವಾರ್ನ್ ಮಾಡೋದಿದೆಯಲ್ಲ, ಎಚ್ಚರಿಕೆಯನ್ನು ಕೊಡೋದಿದೆಯಲ್ಲ, ಇದು ಅಕ್ಷಮ್ಯ. ಹಾಗಾಗಿ ವಿದ್ಯಾರ್ಥಿನಿಯರು ಜಾಣತನ ಏನು ಮಾಡಿದ್ದಾರೆ, ಅವ್ರು ಏನು ಆವಾಜ್ ಹಾಕ್ತಾರೆ ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡಿ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ, ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಅಲಗೇರಿ ರಸ್ತೆಯಿಂದ ರಾಣಿಬೆನ್ನೂರು ಬಸ್ ನಿಲ್ದಾಣ ಬರ್ತಕ್ಕಂತಹ ಅಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥ ಪಂಗಡದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವತ್ತು ಅಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ನ ಕಂಡಕ್ಟರ್ಗಳು ಬಸ್ ತರಬಾರ್ದಂಗೆ ಇವತ್ತು ಸಾಕಷ್ಟು ಸಮಸ್ಯೆ ಮಾಡಿದೆ. ಈ ಹಿಂದೆ ಜೂನ್ ತಿಂಗಳಲ್ಲಿ ಮತ್ತು ಜುಲೈ ತಿಂಗಳಲ್ಲಿ 2 ಬಾರಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿ ಅವ್ರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ಎಲ್ಲರೂ ಕಡ್ಡಾಯವಾಗಿ ಬಸ್ ತರಬೇಡಿ ಅಂತ ಹೇಳಿದ್ರು. ಆದ್ರೂ ಕೂಡ ಇವತ್ತು ವಿದ್ಯಾರ್ಥಿನಿಯರಿಗೆ ಬಸ್ಗಳನ್ನು ತರಲಾರ್ದೆ ಇವತ್ತು ಕಂಡಕ್ಟರ್ ಡ್ರೈವರ್ಗಳು ಕಿರುಕುಳ ಕೊಡ್ತಕ್ಕಂಥದ್ದು. ಮತ್ತೆ ಮಹಿಳಾ ಕಂಡಕ್ಟರ್ ನಿನ್ನೆ K2042070725 ಇರ್ತಕ್ಕಂಥ ಗಾಡಿ ನಂಬರ್ ಕೂಡ ಮಹಿಳಾ ಕಂಡಕ್ಟರ್ ಇವತ್ತು ವಿದ್ಯಾರ್ಥಿನಿಯರು ಅಂತಕ್ಕಂಥ ಮುಖ ನೋಡಲಾಗುತ್ತೆ ವಿದ್ಯಾರ್ಥಿನಿಯರಿಗೆ ಅವಚ್ಚಾಗಿ ನಿಂದನೆ ಮಾಡ್ತಕ್ಕಂಥದ್ದು ಮತ್ತು ದರ್ಪತ್ತು ಇರ್ತಕ್ಕಂಥದ್ದನ್ನ ಈ ಘಟನೆಯನ್ನ ಭಾರತ ವಿದ್ಯಾರ್ಥಿ ಪರಿಷತ್ SFI ತೀವ್ರ ಖಂಡಿಸುತ್ತದೆ. ಈ ಕೂಡಲೇ ಆ ಮಾರುವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.